ನಮಸ್ಕಾರ ಎಲ್ಲರಿಗೂ. ಟೈಮ್ ಅಂತೂ ಇವಾಗ ನೋಡಿದ್ರೆ 3 ಆಗ್ಯದ್ರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಇವತ್ತಿನ ವಿಡಿಯೋ ಅಂತೂ ಸ್ಕಿಪ್ ಮಾಡಿದೆ ನೋಡಿರಿ ಕೊನೆ ಎಂಡವರೆಗೂ. ಯಾಕಂದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ. ಯಾಕಂದರೆ ಇವತ್ತು ನಾವು ಊರಿಗೆ ಹೊಂಟಿದ್ದೆವು. ಯಾವ ಊರಿಗೆ ಹೊಂಟಿವಿ ಅಂತ ಕಿಶಿಂದ ಹೋಗ್ತಾ ಹೇಳ್ತೀನಿ ರೀ ವಿಡಿಯೋದಾಗ. ಅವರು ಮುಂಜಾನೆ 2 ತನಕ ಹೊಲಕ್ಕೆ ಹೋಗಿರಿ. ಇವತ್ತು ನಾನೇನೋ ಹೊಲಕ್ಕೆ ಹೋಗಿದ್ದಿಲ್ಲ. ಅದಕ್ಕೆ 2ರಿಂದ ಬಂದ ಮತ್ತು ಅಫ್ಜಲ್ಪುರ ಬರ್ಬೇಕಾದ್ರೆ 3 ಆಗಿತ್ತು ರೀ. 3 ಅಂದ್ರೆ ಹೋಗ್ಬೇಕಾದ್ರೆ ಇಲ್ಲಿದೆ ಹೋಗ್ಬೇಕಾದ್ರೆ ಎಷ್ಟು 5-5:30 ಆಗ್ತದೇನೋ. ಇಲ್ಲಿ ನಮ್ಗೆ ಒಂದಿಷ್ಟು ಬಟ್ಟೆ ಸಂತೆ ಮಾಡೈತ್ರಿ. ಹಂಗಾಗಿ ಕಿಶಿಂದ ಭಾಳಷ್ಟು ಹೋಗ್ಬೇಕಾದ್ರೆ ಭಾಳಷ್ಟು ಲೇಟ್ ಆಗ್ತದ. ಬಟ್ಟೆ ತೊಗೋಬೇಕಾದ್ರೆ ಅಂತೂ ಅಂಗಡಿಗೆ ಬರ್ಲಿಕ್ಕೆ ಭಾಳಷ್ಟು ಲೇಟ್ ಆಗಿದ್ರಿ. 3 ಆಗಿ ಹೋಗಿತ್ತು. ಅದ್ರಾಗ ಬೇರೆ ನಾವು ಹೋಗೋ ಊರಂತೂ ಭಾಳಷ್ಟು ದೂರ ಇತ್ತು. ಮತ್ತು ಗಾಡಿ ಮೇಲೆ ಹೋದ್ರೆ ಒಂದು 3 ಗಂಟೆ 2 ಗಂಟೆನಾದರೂ ಸೊಕಾಸ್ ಹೋದ್ರೆ 2-2.5 ಗಂಟೆ ಆದರೂ ಹೋಗ್ಬೋದು. ಹಾದಿ ಅಷ್ಟೊಂದು ದೂರ ಇತ್ತು. ಜಲ್ದಿನೇ ಹೋಗ್ಬೇಕು ಅಂದ್ಕೊಂಡಿದ್ವಿ. ಆದ್ರೆ ಹೊಲದಾಗ ಎತ್ತುಗಳೊಂದು ಇಷ್ಟವಲ್ಲ ರೀ. ಹಂಗಾಗಿ ಕಿಸಿಂದ ನೀರು ಮೇವು ಮಾಡ್ಬೇಕಾದ್ರೆ ಮತ್ತು ಹಿಂದ್ಗಡೆ ಯಾರು ಮಾಡ್ತಾರೆ ಅಂತೇಳಿ ಕಿಸಿಂದ ಒಂದು ಸ್ವಲ್ಪ ಮಧ್ಯಾಹ್ನಲಿಂತ ಹೋದ್ರಾಯ್ತು ಅಂತೇಳಿ ಅಂದ್ಕೊಂಡು ಅದಕ್ಕೆ ನಮ್ಮ ಊರಂದೇ 3ಕ್ಕೆ ಬಂದಿದ್ದೇವೆ ರೀ. ಇವಾಗ ಬಟ್ಟೆ ಅಂಗಡಿಗೆ ಬಂದು ಇಲ್ಲಿ ನಮ್ಮ ಮನೇಲಿಂದ ತಂದಿರೋದಂಥ ಪಿಸ್ಬಿ ಇಡಬೇಕಾದ್ರೆ $1 ಕೊಟ್ಟು ಅಲ್ಲಿ ಇಡ್ಬೇಕ್ರಿ ಅದು. ಯಾಕಂದರೆ ಒಳಗೆ ತೊಗೊಂಡು ಹೋಗೋಂಗಿಲ್ಲ. ಹಂಗಾಗಿ ಕಿಸಿಂದ ಅವರು ಪಿಸ್ಬಿ ತೊಗೊಂಡು $1 ಕೊಟ್ಟಿರ್ತಾರೆ ನಮ್ಮ ಕೈಯಾಗ. ರಿಪೀಟ್ ನಾವು ಹೋಗೋ ಟೈಮಿಗೆ $1 ಕೊಟ್ಟರೆ ನಮಗೆ ಪಿಸ್ಬಿ ಕೊಟ್ಟಿರ್ತಾರೆ ರೀ. ನಮ್ಮ ಬ್ಯಾಗ್ ನಮಗೆ ಕೊಡಬೇಕಾದ್ರೆ $1 ಇದ್ದರೆ ಕೊಟ್ಟಿರ್ತಾರೆ. $1 ಇದ್ದಿಲ್ಲ ಅಂದ್ರೆ ಆಯಿತು, ಬ್ಯಾಗ್ನೂ ಅಲ್ಲೇ ರಿಪೀಟ್ ನಮ್ಮ ಬ್ಯಾಗ್ ನಮಗೆ ಬರೋಂಗಿಲ್ಲ. ಇಲ್ಲಿ ಒಂದಷ್ಟು ಸೀರೆ ತೊಗೋಬೇಕಂತೇಳಿ ಬಂದಿದ್ದೆ. ಈ ಸೈಡಿಗೆ ನೋಡಿದ್ರಂತೂ ಎಲ್ಲ ಮಡಿ ಸೀರೆ ಇದ್ದಿದ್ದವು ರೀ. ಅವಾಗಿನವರೆಲ್ಲ ಮಡಿ ಸೀರೆ ಅದು ಉಡೋಂಗಿಲ್ಲ. ಈಗಿನವರೆಲ್ಲ ಮಡಿ ಸೀರೆ ಮತ್ತು ಈಗ ಸದ್ಯ ಚೆಕ್ ಸೀರೆ ಎಲ್ಲ ಸೀರೆ ಬಂದಲ್ಲ ಆ ಥರದ್ದು ಉಡ್ತಾರೆ. ನಾನು ತೊಗೋಬೇಕಂದಿರೋಂಥ ಸೀರೆ ಅಂದ್ರೆ ರೇಷ್ಮೆ ಸೀರೆ ತೊಗೋಬೇಕಂತ ಹೇಳ್ಕಿಸಿಂದ ಅದಕ್ಕೆ ರೇಷ್ಮೆ ಸೀರೆ ಕಡೆ ಹೊಂಟಿದ್ದೆ. ಇವತ್ತಿನ ವಿಡಿಯೋ ಹೋಗ್ತಾ ನಾನು ಯಾವ ಊರಿಗೆ ಹೋಗ್ತೀನಿ ಅಂತೇಳಿ ಹೊಂಟೀವಿ ಅಂತೇಳಿ ಕಿಸಿಂದ ಹೇಳ್ತೀನಿ ರೀ. ಅದಕ್ಕೆ ಕಿಸಿಂದ ಇನ್ನು ಬಟ್ಟೆ ತೊಗೋಬೇಕಾದ್ರೆ ಇಲ್ಲಿ ಬಟ್ಟೆ ಪಸಂದ್ ಮಾಡೋಕ್ಕೆ ಜಾಸ್ತಿ ಟೈಮ್ ಹೊತ್ತು ಒಂದು ಅರ್ಧ ಗಂಟೆ ಬೇಕು. ಯಾಕಂದ್ರೆ ಹೋದ್ರಪ್ಲೆ ಅಂತೂ ಸೀರೆ ಪಸಂದ್ ಬೀಳೋಂಗಿಲ್ಲ. ಹಂಗಾಗಿ ಕಿಸಿಂದ ಸೀರೆ ಅಂತೂ ಭಾಳಷ್ಟು ಅಂದ್ರೆ ಭಾಳಷ್ಟು ಇದ್ದೇವೆ ರೀ. ಜಾಸ್ತಿ ನಾವು ಬರೋದಂತೂ ಇದೇ ಅಂಗಡಿಗೆ ಬಂದಿರ್ತೇವೆ ರೀ. ಯಾವುದೇ ಬಟ್ಟೆ ತೊಗೊಳ್ಳಿ ಇದೇ ಅಂಗಡಿ ಬಂದಿರ್ತೇವೆ. ಈ ಸೀರೆ ತೊಗೊಂಡು ನೋಡಿದ್ರಿ, ಇದು ಸೀರೆ ಏಕೋ ಸರಿಯಾಗಿ ಇದ್ದಿದ್ದಿಲ್ಲ. ಹಂಗಾಗಿ ಕಿಸಿಂದ ಅದು ಬೇಡ ಅಂತೇಳ್ಬಿಟ್ಟು ನನಗೆ ಈ ಥರ ದಡಿ ಇದ್ದಿದ್ದು ಅಂದ್ರೆ ಬದ್ನಿ ದಡಿ ಇದ್ದಿದ್ದು ಇದ್ರ ಸೀರೆ ಬೇಕಾಗಿತ್ತು, ರೇಷ್ಮೆ ಸೀರೆ. ಹಾಗಾಗಿ ಇದು ಎಲ್ಲ ಕಲರ ಮಿಕ್ಸ್ ಇತ್ತು ರೀ. ಇದಕ್ಕೆ ಯಾಕೋ ಖಡಕ್ಕಾಗಿ ಹಾರಿಕೊಡಲಾಗಿತ್ತು. ಫುಲ್ಲ ನೀಲಿ ಕಲರ ಮತ್ತು ಪ್ರತಿಯೊಂದು ಕಲರ್ನೂ ಮಿಕ್ಸ್ ಇತ್ತು ಅದ್ರಾಗ. ಅದು ಏನು ತೊಗೊಳಿಲ್ಲ. ಅಲ್ಲಿ ತೋರ್ಸತ್ತಾರಲ್ಲ ರೀ ಹಸಿರು ಸೀರೆ, ಇವು 3 ಸೀರೆ ರೇಟ ಒಂದೇ ಇದ್ದಿದ್ದಿಲ್ಲ ರೀ. ಮೇಲಿಂದ ತೆಳಗಿಂದ 2 ಸೀರೆ ರೇಟ್ ಒಂದಿತ್ತು ಮತ್ತು ಈಚೆಕಡೆ ಸೈಡಿನ ಸೀರೆ ರೇಟ ಯಾಕೋ ಸೀರೆನೂ ಸರಿಯಾಗಿದ್ದಿಲ್ಲ ಮತ್ತು ರೇಟ್ನೂ ಅಷ್ಟೊಂದು ಇದ್ದಿದ್ದಿಲ್ಲ. ಹಂಗಾಗಿ ಕಿಶಿಂದ ಇದು ಸೀರೆ ಅಂತೂ ಭಾಳಷ್ಟು ಖಡಕ್ಕಾಗಿ ಕಾಣಕತ್ತಿತ್ತು ರೀ. ಮತ್ತು ಪಕ್ಕ ರೇಷ್ಮೆ ಭೀ ಇತ್ತಿದು. ಅವು ಪಕ್ಕ ರೇಷ್ಮೆ ಇದ್ದಿದ್ದಿಲ್ಲ ರೀ. ಅವು ಒಂದು ಸ್ವಲ್ಪ ಬೇರೆ ನೂಲ್ದಾಗ ಇದ್ದಿದ್ದವು. ಹಂಗಾಗಿ ಕಿಶಿಂದ ಇದು ಒಂದೇ ಕಲರ್ನೂ ಅದ ಮತ್ತು ಹಸಿರುನೂ ಅದ. ಅದ್ರಾಗ ಬೇರೆ ಸೆರಗನೂ ಬಿಚ್ಚಿ ನೋಡ್ಬೇಕಾದ್ರೆ ಸೆರಗನೂ ಖಡಕ್ಕಾಗಿ ಕೆಂಪಾಗಿತ್ತು. ಅದಕ್ಕೆ ನಾನು ಇದೇ ತೊಗೋಬೇಕಂತ ಹೇಳ್ಕಿಸಿಂದ ಅದೇ ಪಸಂದ್ ಮಾಡಿದ್ರಿ. ಆದರೆ ಒಂದು ಸ್ವಲ್ಪ ಈಗ ನಾವು ಅಯರ್ ಮಾಡಕ್ಕೆ ಒಯ್ಬೇಕಾದ್ರೆ ಒಳಗೆ ಬಾರ್ಡ್ರದಾರೆ ಸರಿಯಾಗಿ ಬಂದಿರಲ್ಲ. ಇಲ್ಲಾಂದ್ರೆ ಸೆರಗ್ನಾಗ ಒಂದು ಸ್ವಲ್ಪ ಏನರ ಎಳೆ ಏನಲ್ಲಿ ಬಂದಿರ್ತಲ್ಲಿ. ಹಂಗೆ ಡ್ಯಾಮೇಜ್ ಬೇರೆ ಬಂದಿರ್ತಾವೆ. ಅದಕ್ಕೆ ಕಿಸಿಂದ ಅವ್ರಿಗೆ ಅದ ಬೇರೆ ಬೇರೆ ಸೀರೆ ತೋರಿಸ್ರಿ ಅಂತ ಹೇಳ್ಕಿಸಿಂದು ಅದರ ಬೇರೆ ಬೇರೆ ಸೀರೆ ರಗಡ್ ತೆಗೆದ್ರು. ಆದ್ರೆ ಆ ಥರ ಹಸಿರು ಸೀರೆ ಇದ್ದಿದ್ದ ಥರ ಪಸಂದ್ ಬೀಳಿಲ್ಲ. ಹಂಗಾಗಿ ಕಿಸಿಂದ ಈ ಥರದ ಹೊಸ ಡಿಸೈನ್ ಇದ್ದಿದ್ದು. ಏಕೆಂದರೆ ಕಲರ 2 ಕಲರ ಹೊಸ ಡಿಸೈನ್ದಾಗೆ ಬಂದಿತ್ತು. ಅದ್ರ ಯಾಕೆ ಅವ್ರು ಬೇಡ ಅಂದರು. ಒಳಗೆ ನೀಲಿ ಪಟ್ಟಿ ಮತ್ತು ಹಸಿರು ಪಟ್ಟಿ ಭಾಳಷ್ಟು ದೊಡ್ಡದು ಬಂದದ. ಅದು ಬೇಡ ಅಂತೇಳಿ ಕಿಸಿಂದ ಇದು ತೊಗೋಬೇಕಂದ್ರಂತೂ ಇದು ಯಾಕೋ ಅಷ್ಟೊಂದು ಏನೋ ಸರಿಯಾಗಿ ಅನ್ನಿಸ್ಲಿಲ್ಲ ರೀ. ಫಸ್ಟಿಗೆ ಪಸಂದ್ ಬಿದ್ದಿದ್ದು ನಮಗೆ ಅದು ಹಸಿರು ಸೀರೆನೇ. ಹಂಗಾಗಿ ಕಿಸಿಂದ ಮತ್ತು 2 ಕೂಡಿಸಿ ನೋಡ್ದೆ. ಆದ್ರೂ ಇದು ಅಷ್ಟೊಂದು ಸರಿಯಾಗಿ ಕಾಣಲಿಲ್ಲ. ಹಂಗಾಗಿ ಅದು ಬರೀ ಹಸಿರು ಸೀರೆನೇ ತೊಗೊಂಡ್ರಾಯ್ತು ಅಂತೇಳಿ ಕಿಸಿಂದ ಈ ಥರ ಈ ಸೈಡಿಗೆಲ್ಲ ಫುಲ್ ಮಡಿ ಸೀರೆನೇ ಇದ್ದಿದ್ದು ರೀ. ಈಗ ಅವಾಗಿನವರೆಲ್ಲ ಮಡಿ ಸೀರೆ ಉಡೋಂಗಿಲ್ಲ. ಅದಕ್ಕೆ ನಾನು ರೇಷ್ಮೆ ಸೀರೆ ತೊಗೊಳ್ತಿದ್ದೆ. 2ರಲ್ಲಿ ಯಾವತ್ತು ಅಂತ ಕೇಳಕತ್ತಿದ್ದೆ. ಅವರಿಗೆ ಅವೆಲ್ಲ ಸರಿಯಾಗಿ ಬಂದಿಲ್ಲ, ಬೇಡ ಅಂತ ಹೇಳಕತ್ತಿದ್ರು. ಹಂಗಾಗಿ ಕಿಸಿಂದ ಆ ಸೀರೆಯನ್ನು ತೊಗೊಳಿಲ್ಲ ನಾನು. ಇದೇ ಸೀರೆ ಈಚೆಗಡೆದ ಹಸಿರು ಸೀರೆನೇ ತೊಗೊಂಡಿನಿ. ಅದು ಒಂದು ಸ್ವಲ್ಪ
ಬಿಚ್ಚಿ ತೋರಿಸಲಾಗತ್ತಿದ್ದಾರೆ. ನಾವು ಆಯರಿಗೆ ಒಯ್ದಿರ್ತೇವಲ್ರಿ, ಅದಕ್ಕಾಗಿ ಡ್ಯಾಮೇಜ್ ಅದು ಬಂದಿರ್ತದೆ. ಪೂರ್ತಿ ಸೆರಗ ಅದೆಲ್ಲ ಬಿಚ್ಚಿ ತೋರಿಸ್ತಾರೆ ಅವರು, ಸೆರಗ ಹೆಂಗೆ ಬಂದದ ಅಂತ ಹೇಳ್ಕಿಸಿಂದು. ಯಾಕಂದ್ರೆ ಪಕ್ಕ ರೇಷ್ಮೆ ಇರಬೇಕಾದ್ರೆ ಸೆರಗ ಒಂದು ಸ್ವಲ್ಪ ಖಡಾಕ ಕೆಂಪು ಇರ್ಬೇಕಂತ ಹೇಳ್ತಾರೆ. ನಮಗೂ ಅಷ್ಟು ಗೊತ್ತಾಗಂಗಿಲ್ಲ, ಯಾಕಂದ್ರೆ ನಮಗಂತೂ ರೇಷ್ಮೆ ಸೆರಗ ಹೆಂಗಿರ್ತಾವೆ ಅಂತೇಳಿ ಗೊತ್ತಾಗಂಗಿಲ್ಲ ರೀ. ಅವಾಗಿನವರು ಎಲ್ಲ ರೇಷ್ಮೆ ಸೀರೆ ಉಡ್ತಾರೆ, ಅವ್ರಿಗೆ ಗೊತ್ತಾಗಿರ್ತದೆ. ಆ ಸೆರಗ ಕೆಂಪಾಗಿರ್ಬೇಕಂತ ಹೇಳ್ತಾರೆ. ಆ ಸೆರಗನೂ ಕೂಡ ಕೆಂಪಾಗಿತ್ತು, ಮತ್ತು ಡ್ಯಾಮೇಜ್ ಅದೇನು ಇದ್ದಿದ್ದಿಲ್ಲ. ಆಯರಿ ಮಾಡೋಕೆ ಒಯ್ಬೇಕಾದ್ರೆ ನಾವು ಪೂರ್ತಿ ಬಿಚ್ಚಿ ನೋಡಿ ಒಯ್ಬೇಕಿದ್ದಿರ್ತಲ್ಲ ರೀ. ಯಾಕಂದ್ರೆ ಅಲ್ಲಿ ಹೋಗಿ ಆಯರಿ ಮಾಡುವಾಗ ಒಂದು ಸ್ವಲ್ಪ ಏನರೆ ಡ್ಯಾಮೇಜ್ ಅದು ಬಂದಿತ್ತಂದ್ರೆ ಭಾಳಷ್ಟು ಹೈರಾಣ. ಹಂಗಾಕಿಸಿಂದ ಪೂರ್ತಿಯಾಗಿ ಸೀರೆ ಎಲ್ಲ ಬಿಚ್ಚಿ ತೋರಿಸ್ತಾರೆ ಅವರು, ಏನೂ ಡ್ಯಾಮೇಜ್ ಇಲ್ಲ ಅಂತ ಹೇಳ್ಕಿಸಿಂದ. ಇವಾಗ ಇದೊಂದು ಸೀರೆ ತೊಗೊಂಡಿದ್ರೆ ನಾನು. ಈ ಸೀರೆ ತೊಗೊಂಡು ಇನ್ನೂ ಒಂದಿಷ್ಟು ಬಟ್ಟೆ ತೊಗೋಬೇಕು. ಇದ್ರ ಜೋಡಿ ದೋತ್ರ ಮತ್ತು ಶರ್ಟ್ ಪೀಸ್ ಅದು ಇನ್ನೂ ತೊಗೋಬೇಕು. ಇವಾಗ ಇದೊಂದು ಸೀರೆ ತೊಗೊಂಡು ಕೇಸಿಂದ ನಾವು ಮತ್ತು ರಿಪೀಟ್ ಮತ್ತೊಂದು ಕಡೆ ದೋತ್ರ ಪ್ಯಾಂಟ್ ಅಂಗಿ ಪೀಸ ಸಿಗ್ತಾವೆ ರೀ. ಈ ಸೈಡಿಗೆ ಪೂರ್ತಿಯಾಗಿ ಮತ್ತು ರೇಷ್ಮೆ ಸೀರೆ ಮಡಿ ಸೀರೆ ಇಷ್ಟೇ ಸಿಕ್ಕಿರ್ತಾವೆ. ನಮಗೆ ಡೈಲಿ ಉಡೋಂಥ ಸೀರೆ ಅಂದ್ರೆ ಆ ಸೀರೆ ಬೇರೆ ಕಡೆ ಸಿಕ್ಕಿರ್ತಾವೆ. ಹಂಗಾಕಿಸಿಂದ ಅವ್ರಿಗೆ ಸೀರೆಯರೇ ಸರಿಯಾಗಿದಿಲ್ಲ ಅಂತ ಕೇಳಾಕತ್ತಿದೆ. ಯಾಕಂದರೆ ಜಾಸ್ತಿ ನಾನು ರೇಷ್ಮೆ ಸೀರೆ ತೊಗೊಂಡಿರಂಗಿಲ್ಲ. ಇದಕ್ಕೆ ಒಂದು ಬ್ಲೌಸ್ ಪೀಸ್ ಹಾಕಿಟ್ಬಿಟ್ಟಿದ್ರಿ. ಮೇಲಿಂದ ಬ್ಲೌಸ್ ಹಸಿರು ಸೀರೆ ತೊಗೊಂಡಿದ್ನಲ್ಲ, ಹಂಗಾಕಿಸಿಂದ ನಾನು ಹಸಿರು ಬ್ಲೌಸ್ ಹಾಕಿಬಿಟ್ಟಿದ್ದೆ. ಇವಾಗ ಇದಕ್ಕೆ ಒಂದು ಬ್ಲೌಸ್ ಪೀಸ್ ಹಾಕಿಸಿಂದ ಅದ್ರ ನಾವು ಈ ಸೈಡ ದೋತ್ರ ಪೀಸಲ್ಲಿ ಮತ್ತು ಸೆಟಿನ್ ಪೀಸಲ್ಲಿ ಸಿಗಂಗಿಲ್ಲ ರೀ. ಹಂಗಾಕಿಸಿಂದ ಇದು ಒಂದೇ ತೊಗೊಂಡ್ರೆ ಅದೊಂದೇ ಬಿಲ್ ಮಾಡಿರ್ತಾರೆ. ಆ ಬಟ್ಟೆ ಬಿಲ್ ಮಾಡಿರೋ ಬಟ್ಟೆ ಅಂತೂ ಅಲ್ಲೇ ಇದಿರ್ತದೆ. ಈ ಸೈಡ ತರಂಗಿಲ್ಲ. ಇಲ್ಲಿ ಬರೀ ಗಂಡಸು ಮಕ್ಕಳು ಬಟ್ಟೆನೇ, ಲಗ್ನ ಬಟ್ಟೆ ಮತ್ತು ಬಟ್ಟೆ ಅಂದ್ರೆ ದೋತ್ರ ಬಟ್ಟೆ ಶರ್ಟ ಪ್ಯಾಂಟ್ ಎಲ್ಲನೂ ಇಲ್ಲೇ ಇದ್ದಿರ್ತವೆ. ಹಾಗಾಗಿ ಇಲ್ಲೊಂದು ದೋತ್ರ ತೊಗೊಂಡ್ರೈತೆ ಅಂತ ಹೇಳ್ಕಿಸಿಂದ ಈ ಸೈಡಿಗೆ ಬಂದಿದ್ದೆ ನಾವು. ದೋತ್ರ ಅಂತೂ ಯಾವ ಥರದ ತೊಗೋಬೇಕು ಅನ್ನೋದ್ರಾಗ ಎಲ್ಲ ಥರದ ದೋತ್ರ ಇದ್ದೇವೆ ರೀ ಇಲ್ಲಿ. ನಮಗೆ ಬೇಕಾಗಿದ್ದ ಕಲರ್ ದಡಿ ಇದ್ದಿದ್ದು ತೊಗೋಬೋದು. ಅಂದ್ರೆ ದಡಿದಾಗ ದೋತ್ರ ಅಂತೂ ಬರೀ ವೈಟ್ ಕಲರ್ ಇದ್ದಿರ್ತಾವಲ್ಲ ರೀ. ಅದರ ಏನು ಪಸಂದ್ ಮಾಡೋದು ಕ್ವಾಲಿಟಿ ಚೆಂದ ಮತ್ತು ದಡಿ ಇಷ್ಟ ಪಸಂದ್ ಮಾಡೋದಿತ್ತು. ಹಂಗಾಕಿಸಿಂದ ಈ ಥರ ಇದೊಂದು ದೋತ್ರ ತೊಗೊಂಡಿದ್ದೇವೆ ರೀ. ಇದಕ್ಕೆ ಒಂದು ಟವಲ ಟಪ್ಪಿಗೆ ಎಲ್ಲನೂ ಇಲ್ಲೇ ಸಿಕ್ಕಿರ್ತಾವೆ. ಅದಿಷ್ಟ ತೊಗೊಂಡ್ಕೇಸಿಂದ ಆದ್ರೆ ಇನ್ನು ಶರ್ಟ್ ಮೇಲಿಂದ ಈ ದೋತ್ರ ಮೇಲಿಂದ ಶರ್ಟ್ ಪೀಸ್ ತೊಗೊಂಡಿದ್ದಿಲ್ಲ ನಾವು. ಇದ್ರಾಗ ಯಾವುದೋ ಶರ್ಟ್ ಪೀಸ್ ಪಸಂದ್ ಮಾಡಿದ್ರಂದ್ರೆ ಅವರು ಹಳದಿ ಅದಲ್ಲ ರೀ, ಅದು ಜಾಸ್ತಿ ಅಂದ್ರೆ ಇದೇ ಥರದ್ದೇ ಉಡ್ತಾರೆ. ಹಾಗಾಕಿಸಿಂದ ದೋತ್ರ ಮೇಲೆ ಮತ್ತು ಬಿಳಿದು ತೊಗೋಬೇಕಂದ್ರಂತೂ ಸರಿಯಾಗಿ ಅನ್ನಲ್ಲ, ಬ್ಯಾಡ ಅಂದ್ರೆ ಅವರು. ಕದವು ಬಿಳಿ ತೊಗೊಂಡ್ರಂತೂ ತೊಗೊಳ್ಳಿಲ್ರಿ ಅವರು. ಅದೇ ಅಂದ್ರೆ ಹಳದಿ ಕಲರೇ ಚೆಂದ ಕಾಣ್ತದೆ ಅಂತ ಹೇಳ್ಕಿಸಿಂದ ಅದೇ ಹಳದಿ ಕಲರೇ ಹರಿಸಾಕತ್ತಿದ್ರು ಆ ಶರ್ಟ್ ಪೀಸ್ ಭೀ. ಇವಾಗ ಅದೊಂದು ಶರ್ಟ್ ಹರಿದ್ಮೇಲೆ ಬಟ್ಟೆ ತೊಗೊಳೋದಂತೂ ಎಲ್ಲನೂ ಆಯ್ತು ರೀ. ಆದ್ರೆ ನಾವು ಊರಿಗೆ ಹೋಗ್ಬೇಕಾದ್ರೆ ಏನೋ ಭಾಳಷ್ಟು ಲೇಟ್ ಆಯ್ತು ರೀ. ಇಷ್ಟು ಬಟ್ಟೆ ಸಂತಿ ನೋಡಿ ಪಸಂದ್ ಮಾಡ್ಬೇಕನ್ನ ತೊಗೊಂಡು ಪಸಂದ್ ಮಾಡೋದ್ರಾಗಂತೂ ಟೈಮ 4:30 ಆಗಿ 5 ಆಗ್ಲಕತ್ತೈತೆ ರೀ. ಯಾಕೆಂದರೆ ನಮ್ಗೆ ಅಫ್ಜಲ್ಪುರಕ್ಕೆ ಬರಬೇಕಾದ್ರೆ ಭಾಳಷ್ಟು ಲೇಟಾಗಿತ್ತು. ನಾವು ಮನೆಯಿಂದೇ ಬಿಡಬೇಕಾದ್ರೆ 3 ಆಗಿ ಹೋಗಿತ್ತು. ಮುಂಜಾನೆ ಜಲ್ದಿ ಬರ್ಬೇಕಂದ್ರೆ ಅಂತೂ ಬರೋದು ಅಲ್ಲಲ್ರಿ, ಹೊತ್ತು ಮಾಡಿ ಹೋದ್ರೈತಂತ ಅಂದ್ಕೊಂಡಿದ್ದೆವು. ಆದರೆ ಭಾಳಷ್ಟು ಲೇಟಾಗಿತ್ತು. ಇದಿಷ್ಟು ಬಟ್ಟೆ ತೊಗೊಂಡು ಹೋಗ್ಬೇಕ್ರಿ ಇನ್ನು. ಆದರೆ ಇದಕ್ಕೆಲ್ಲ ಬಿಲ್ ಮಾಡಬೇಕು. ಆ ಸೈಡಿಗಂತೂ ಪೂರ್ತಿಯಾಗಿ ಅಂದ್ರೆ ಪ್ಯಾಂಟ್ ಪೀಸ ಶರ್ಟ್ ಪೀಸ್ ಇಷ್ಟೇ ಇದ್ದಿರ್ತಾವೆ ರೀ. ಇವಾಗ ಬಟ್ಟೆ ತೊಗೊಂಡೆವು. ಇಷ್ಟ ಬಟ್ಟೆ ತೊಗೊಂಡ್ಕೇಸಿಂದ ಹೊಂಟಿದ್ದೇವ್ರೀಗ. ಈಗ ಡೈರೆಕ್ಟ್ ಊರಿಗೆ ಹೋಗ್ಬೇಕು. ಯಾಕಂದ್ರೆ ಫಸ್ಟ್ ಲೇಟಾಗಿದ್ದು ಬಟ್ಟೆ ತೊಗೊಳಕ್ಕೆ ಲೇಟ್ ಆಯ್ತು ನಮಗೆ. ನಮ್ಮ ಜೊತೆ ಅಂತೂ ನಾವಿಬ್ಬರು ಮತ್ತು ನಮ್ಮ ಜೊತೆಗೆ ಕರ್ಕೊಂಬಂದಿದ್ದೇವೆ ರೀ. ಚೆನ್ನಮ್ಮ ಗೌಡು ಏನು ಯಾವ ಊರಿಗೆ ಭೀ ಬರೋಂಗಿಲ್ಲ. ನಾವು ಯಾವುದೇ ಊರಿಗೆ ಜಾಸ್ತಿ ಹೋಗ್ಬೇಕಾದ್ರಂತೂ ಜಾಸ್ತಿ ಬರೋದಂತೂ ನಮ್ಮ ಜೊತೆನೇ. ಯಾಕಂದ್ರೆ ಅವರಿಬ್ಬರು ಅಂತೂ ಒಟ್ಟ ಬರೋಂಗಿಲ್ಲ ರೀ. ಇನ್ನು ಏನೋ ಚೆನ್ನಮ್ಮ ಬಂದರೆ ಬರ್ತಾಳೆ. ಅವ್ರ ಮಮ್ಮಿ ಅವ್ರ ಊರಿಗೆ ಅಂದರೆ ನಮ್ಮ ಅಕ್ಕವ್ರ ಊರಿಗೆ ಹೋದ್ರೆ ಬಂದಿರ್ತಾಳೆ. ಆದರೆ ಗೌಡು ಅಂತೂ ಯಾವ ಊರಿಗೆ ಬಂದಿರಲ್ಲ, ಎಲ್ಲ ಊರಿಗೆ ಅಲ್ಲ ಅಂತ ಹೇಳಿರ್ತಾನೆ. ಹಾಗಾಗಿ ಒಂದು ಸ್ವಲ್ಪ ನಾವು ಬಿಟ್ಟು ಹೋದ್ರೂ ಅಂದರೆ ನಾವು ಇವತ್ತು ಹೋಗಿ ನಾಳೆಗೆ ಬಿಟ್ಟು ನಾಡ್ದು ಬರೋರು ಇದ್ದಿದ್ದೇವೆ ರೀ. ಹಂಗಾಗಿ ಅವನಿಗೆ ಒಂದು ಸ್ವಲ್ಪ ತಿನ್ಲಿಕ್ಕೆ ಇಸ್ಕೊಳ್ಳತ್ತಿರೋರು ಪಾಪ. ಇಲ್ಲಿ ಇವಾಗ ನಾವು ನೋಡ್ರಿ ಮಣ್ಣೂರಿಗೆ ಬಂದಿದ್ದೆವು. ಅದರ ಬರೋ ಟೈಮಿಗೆ ವೀಡಿಯೋಸ್ ಮಾಡಬೇಕಾದ್ರೆ ನನಗೆ ಮಾಡೋದಾಗಲಿಲ್ಲ ಗಾಡಿ ಮೇಲೆ. ಅದಕ್ಕೆ ಕೇಸಿಂದ ಇಲ್ಲಿ ಮಣ್ಣೂರಿಗೆ ಬಂದ ಕೇಸಿಂದ ಮಣ್ಣೂರಿಗೆ ಬಂದೆ. ಗಾಡಿ ನಿಂದಿರ್ಸಿದ್ರು, ಒಂದು ಸ್ವಲ್ಪ ನಿಂದಿರಿಸಿ ನಾನು ಸ್ವಲ್ಪ ಏನೋ ಅಂಗಡಿಯಾಗ ತೊಗೊಂಡ್ರು. ಅದ್ರಾಗ ಬೇರೆ ಚೆಟ್ಟು ಒಂದಿಷ್ಟು ನೀರು ಅದಾಗ್ಯದ ಅಂತಲತ್ತೀನಿ. ಯಾಕಂದ್ರೆ ಗಾಡಿ ಮೇಲೆ ಬರ್ಬೇಕಾದ್ರೆ ಈ ಮಣ್ಣೂರಿಗೆ ಬರ್ಬೇಕಾದ್ರೆ ಭಾಳಷ್ಟು ದೂರ ಆಗಿರ್ತಾರೆ ನಮ್ಗೆ. ಅದು ಬೇರೆ ಹೋಗ್ಬೇಕಾದ್ರೆ ಕತ್ಲಾತನೋ ಸಂಜೆ ಟೈಮ್ ಆಗ್ಯದ.
ಹಂಗಾಕಿಸಿಂದ ಒಂದು 5-10 ನಿಮಿಷ ಗಾಡಿ ನಿಂದಿರ್ಸಿದ್ದೇವೆ ಅಲ್ಲಿ. ಅದ್ರಾಗ ಬೇರೆ ಜಟ್ಟು ಬೇರೆ ಏನಲ್ರಿ. ಹಂಗಾಕಿಸಿಂದ ಮತ್ತು ಜಟ್ಟು ಇದ್ದಿಲ್ಲ ಅಂದರೆ ಏನೋ ಇದ್ದಿದ್ದಿಲ್ಲ. ಭಾಳಷ್ಟು ಸಣ್ಣವನ ಗಾಡಿ ಮೇಲೆ ಕುಂದಿರ್ಬೇಕಾದ್ರೆ ಎಷ್ಟೋ ಒಂದು 2 ಗಂಟೆ ಬಂದಿರ್ತಾರೆ ಗಾಡಿ ಬರಬೇಕಾದ್ರೆ ಗಾಡಿ ಮೇಲಾದರೂ. ಬಸ್ಸಿಗೆ ಹೋಗ್ಬೇಕಂದ್ರಂತೂ ಯಾಕೋ ಬಸ್ಸ ಭಾಳಷ್ಟು ಗರ್ದಿ ಇರ್ತಾರೆ ಬಸ್ಸಿಗೆ ಹೋಗ್ಬೇಕಾದ್ರೆ. ಹಂಗಾಗಿ ಕೇಸಿಂದ ಆದರೂ ನಾವು ಟೈಮಿಗೆ ಹೋಗಿ ಟೈಮಿಗೆ ಬರಬೇಕಾದ್ರಂತೂ ಬಸ್ಸಿಗೆ ಅಷ್ಟು ಇದಾಗಂಗಿಲ್ಲ. ಹಾಗಾಗಿ ನಾವು ಇವತ್ತು ಗಾಡಿ ಮೇಲೆ ಬಂದಿದ್ದೇವೆ ರೀ. ಆದರೂ ಭಾಳಷ್ಟು ಲೇಟ್ ಆಗ್ತದ ಅಂತ ಅಂದ್ಕೊಂಡಿದ್ದೆವು. ನಾವು ಅಂದ್ಕೊಂಡಾಗ ಟೈಮ್ ಭಾಳಷ್ಟಾಗಿ ಹೋಗಿದ್ರಿ. ಇಲ್ಲಿ ನಾವು ಮಣ್ಣೂರಿಗೆ ಬರಬೇಕಾದ್ರೆ ಸೂರ್ಯ ಪೂರ ಮುಳುಗ್ಬಿಟ್ಟಿತ್ತು. ಆದ್ರೆ ಪೂರ್ತಿ ಇನ್ನೂ ಭಾಳಷ್ಟು ದೂರ ಅದ ರೀ ಮಣ್ಣು ದಾಟದ್ಮೇಲೆ. ಹಂಗಾಗಿ ಕಿಸಿಂದ ಹೋಗ್ಬೇಕಾದ್ರೆ ಪೂರ್ತಿ ನಸಕ್ಕೆ ಕತ್ಲೇನೆ ಆಗ್ತದೇನೋ. ಟೈಮ್ 7:30 ಆಗ್ತದ್ರಿ ಹೋಗ್ಬೇಕಾದ್ರಂತೂ. ಇವಾಗ ನೋಡಿದ್ರೆ ಸೂರ್ಯ ಅಂತೂ ಇಲ್ಲರಿ. ಸೂರ್ಯ ಅಂತೂ ಪೂರ ಮುಳುಗಿಬಿಟ್ಟನಕ್ಕೆ ಅಂದ್ರೆ ಹೊತ್ತಂತೂ ಪೂರ ಹೋಗ್ಬಿಟ್ಟದ್ರಿ ಈಗ. ಆದರೂ ನಾವು ಇನ್ನೂ ಹೊಳಿಮಣ್ಣೂರ್ಗೆ ಹೋಗಿಲ್ಲ. ಹಾಗಾಗಿ ಹೋಗೋಕೆ ಲೇಟ್ ಆದ್ರೆ ಆಗಲ್ಲಕ್ಕಂತೇಳಿ ಕೇಸಿಂದ ಸೊಲ್ಲತ್ತಿದ್ದೆವು. ಅದ್ರಾಗ ಬೇರೆ ಹಾದಿ ಒಂದು ಸ್ವಲ್ಪ ಜಾಸ್ತಿ ಸುಮಾರು ಇತ್ತು ಈ ಕಡೆ ಬರಬೇಕಾದ್ರಂತೂ ಗಾಡಿ ಮೇಲೆ ಹೋಗ್ಬೇಕಾದ್ರೆ. ಇಲ್ಲಿ ಒಂದು ಸ್ವಲ್ಪ ಸರಿಯಾಗಿತ್ತು. ಅದರ ಹಿಂದೆ ಮಣ್ಣೂರು ಹಚ್ಚಿ ಕಡೆ ಬರಬೇಕಾದ್ರಂತೂ ಹಾದಿ ಜಾಸ್ತಿ ಸರಿಯಾಗಿದ್ದಿಲ್ಲ. ಹಂಗಾಕಿಸಿಂದ ಬರಬೇಕಂದ್ರೆ ಬಂದರೆ 1-2 ಗಂಟೆದೊಳಗೆ ಬಂದಿರ್ತದೆ. 1-1.5 ಗಂಟೆದಾಗ ಬಂದಿರ್ತಾರೆ ಗಾಡಿ. ಆದರೆ ಹಾದಿ ಸರಿಯಾಗಿಲ್ಲ ಅಂತೇಳಿ ಕಿಸಿಂದ ಸೊಕಾಸು ಬರೋದಾಗ್ತದಲ್ರಿ. ಅದ್ರಾಗ ಬೇರೆ 3 ಮಂದಿ ಇದ್ದೇವೆ. ನಮ್ಮ ಜಟ್ಟುನು ಇದ್ದಿದ್ದನು ಅಲ್ಲಿ ಮಣ್ಣೂರು ಹೊಳಿ ಮೇಲೆ ಒಂದು ಸ್ವಲ್ಪ ಗಾಡಿ ನಿಂದಿರ್ಸಿದ್ದೇವ್ರಿ ನಾವು. ನೋಡಿರಿ ಪೂರ ಕತ್ಲಾಗತ್ತದ. ಸೂರ್ಯೋದಯ ಮುತ್ತೆ ಅಂತೂ ಇಲ್ಲ, ಪೂರ ಮುಳುಗಿಬಿಟ್ಟನ. ಮಣ್ಣೂರು ಹೊಳೆ ಅಂತೂ ಫುಲ್ ತುಂಬಿಟ್ಟಿತ್ತು. ಹಂಗಾಗಿ ಕಿಸಿಂದ ಹೊಳಿ ಬೆಲ್ಲಕ್ಕೆ ಒಂದು ಸ್ವಲ್ಪ ನಿಂದಿರ್ಸಿದ್ದೆವು. ಯಾಕಂದ್ರೆ ಜಟ್ಟು ಕಾಲು ನೋಸಗತ್ತ ಹೇಳಕತ್ತಿದನು. ಅದಕ್ಕಾಗಿ ಮತ್ತೊಂದು 5 ನಿಮಿಷ ಅಲ್ಲಿ ಗಾಡಿ ನಿಂದಿರಿಸಿ ಮತ್ತು ಈಗ ಮತ್ತು ಊರಿಗೆ ಹೋಗ್ಬೇಕಾದ್ರೆ ಭಾಳ ಲೇಟ್ ಆಗ್ತದೆ ಅಂತೇಳಿ ಕಿಸಿಂದ ಬಂದಿದ್ದೆವು. ಈ ಸೈಡ್ ರೈಟಿಗೇನೋ ಜಾಸ್ತಿ ಏನೋ ಬರಂಗಿಲ್ಲ ರೀ ನಾವು. ಇವತ್ತು ನಾವು ಎಲ್ಲಿಗೆ ಹೊಂಟೀವಂದ್ರೆ ಮೈನಾಳಿಗೆ ಹೊಂಟಿದ್ದೇವೆ ರೀ. ಅಂದ್ರೆ ನಮ್ಮ ಸಣ್ಣ ಅತ್ತೆಯವ್ರ ಊರಿಗೆ ಹೊಂಟಿದ್ದೆವು. ಅವರು ಕಾರ್ಯಕ್ರಮ ಇತ್ತು ಅವ್ರ ಮನ್ಯಾಗ. ಹಂಗಾಗಿ ಕಿಸಿಂದ ನಾಳೆಗದ ಕಾರ್ಯಕ್ರಮ ಅಂತೂ ಇವತ್ತೇನಿಲ್ಲ, ನಾಳೆಗೆ ಮಂಗಳವಾರ ಇತ್ತು. ಈ ವಿಡಿಯೋ ಅಂತೂ ಭಾಳಷ್ಟು ಲೇಟ್ ಮಾಡಿಬಿಡ್ಲತ್ತಿದ್ರು ನಾನು. ಹಂಗಾಗಿ ಕಿಸಿಂದ ನಾಳೆಗದ ಕಾರ್ಯಕ್ರಮ. 2 ದೇವ್ರು ಇದ್ದಿದ್ವು. ಹಂಗಾಗಿ ಕಿಸಿಂದ ಇವತ್ತು ಸಂಜೆ ಟೈಮಿಗೆ ಹೋದ್ರೈತೆ ಅಂತೇಳಿ ಕಿಸಿಂದ ನಾಳೆಗೆ ಒಂದು ನಸುಕ್ನಾಗೆ ಐತ್ರಿ. ಅದಕ್ಕೆ ಇವತ್ತು ಸಂಜೆ ಟೈಮಿಗೆ ಹೋದ್ರೈತೆ ಅಂತೇಳಿ ಕಿಸಿಂದ ಮನೆಯಿಂದ ಬಿಡ್ಲಿಕ್ಕೆ ಲೇಟ್ ಮಾಡಿದೆವು. ಮನೆಯಿಂದ ಬಿಡ್ಲಿಕ್ಕೆ ಲೇಟ್ ಮಾಡಿ ಕಿಸಿಂದ ಇಷ್ಟೊಂದು ಲೇಟ್ ಆಯ್ತು ರೀ ನಮ್ಗೆ. ಬಟ್ಟೆ ಸಂತೆ ಅದು ನಾವು ಮೊದಲೇ ಮಾಡಿದ್ದೆವು ಅಂದ್ರೆ ಇಷ್ಟೇನು ಲೇಟ್ ಆಗ್ತಿದ್ದಿಲ್ಲ. ಯಾಕಂದ್ರೆ ಬಟ್ಟೆ ಅದು ತೊಗೋಬೇಕಾದ್ರಂತೂ ನಮ್ಮ ಊರಾಗ ಅಂಗಡಿಗಳೆಲ್ಲ ಸಣ್ಣ ಅವ ರೀ. ಬಟ್ಟೆ ಸರಿಯಾಗಿ ಸಿಗಂಗಿಲ್ಲ. ಅದ್ರಾಗ ಬೇರೆ ಈ ಥರ ಸಣ್ಣ ಇದ್ರ ಬಟ್ಟೆ ಎಲ್ಲ ಸಿಕ್ಕಿರ್ತಾವೆ. ಆದ್ರೂ ಈ ಥರ ನಾವು ಚಲೋ ಬಟ್ಟೆ ತೊಗೋಬೇಕಾದ್ರೆ ರೇಷ್ಮೆ ಸೀರೆಯಲ್ಲಿ ಯಾವುದೇ ಥರ ಈ ಥರದ್ದು ಸಿಗಂಗಿಲ್ಲ. ಹಂಗಾಗಿ ಕಿಸಿಂದ ಬಂದ್ರೆ ಇಲ್ಲಿ ಕರ್ಜಿಗಿ ಮ್ಯಾಗಿಂದು ನಡ್ಬರ್ಕಿಂದ ಬರ್ಬೇಕಂದ್ರೆ ನಾವು ಬಳೂರ್ಗಿಲಿಂತ ಡೈರೆಕ್ಟಾಗಿ ಕರ್ಜಿಗಿ ಬಂದ ಮಣ್ಣೂರು ಹೊಳ್ಬೋದು. ಆದ್ರೆ ನಮ್ಗೆ ಬಟ್ಟೆ ಸಂತೆ ಮಾಡೋದಾಗಿದ್ದಿಲ್ಲಲ್ರಿ. ಹಂಗಾಗಿ ಕಿಸಿಂದ ನಾವು ಅಫ್ಜಲ್ಪುರ ಹೋಗಿ ಈ ಕಡೆ ಮತ್ತು ಕರ್ಜಿಗೆ ಬಂದ ಮಣ್ಣೂರ್ಲಿಂತ ಮೈನಾಳಿ ಹೋಗ್ಬೇಕಾದ್ರೆ ಲೇಟ್ ಆಯಿತು. ಇವಾಗ ಊರಿಗೆ ಬಂದಿದ್ದೇವ್ರಿ. ಇದು ಮತ್ತು ಮರ್ದಿನದ ವೀಡಿಯೋಸ್ನ ಇದ್ರಾಗೆ ಅಪ್ಲೋಡ್ ಮಾಡಿದ್ದೆ ನಾನು. ದೇವ್ರಿಗೆ ನೇವದಿ ತೊಗೊಂಡು ಬಂದಿದ್ರು ಅವರು. ಇದು ನಸುಕ್ನಾಗೆ ಕೊಟ್ಟಿರ್ತಾರಂತ ನೇವದಿ ಅಂತೂ. ಹಂಗಾಗಿ ಅವರು ದೇವ್ರ ಸಮಾಡಕ್ಕೆ ಬಂದಿದ್ರು ನಸುಕ್ನಾಗೆ. ಇವಾಗ ಬೆಳಕಂತೂ ಅರ್ಧರಿ ಟೈಮ 6 ಆಗ್ಯದ. ಹಂಗಾಗಿ ಕಿಸಿಂದ ಇದು ಒಂದು ಫಸ್ಟ್ ಅಭಿಷೇಕ ಮಾಡಿರ್ತಾರಂತ. ಹಂಗಾಗಿ ಕಿಸಿಂದ ಇಲ್ಲೊಂದು ಸ್ವಲ್ಪ ಬಂದು ನೇವದಿ ಹೇಳಲಿಕ್ಕಿದ್ದೇವೆ ದೇವ್ರಿಗೆ. ಆದರೆ ಇನ್ನು ದೇವ್ರಂತೂ ಮಾಡಬೇಕಾದ್ರೆ ಭಾಳಷ್ಟು ಲೇಟ್ ಐತ್ರಿ. ಇದೆಲ್ಲ ಮಾಡಿದ್ಮೇಲೆ ಅವ್ರ ಊರ ಕಡೆ ಅಂತೂ ಇದೆಲ್ಲ ದೇವರಿಗೆ ಅಭಿಷೇಕ ಮಾಡಿ ಮತ್ತು ಈ ಥರದ ನೇವದಿ ಹಿಡಿದ ಮೇಲೆ ಮತ್ತು ಆಮೇಲೆ ಆ ಗಾಡಿ ನೇವದಿ ಬೇರೆದ ದೇವ್ರ ಮಾಡ್ತಾರಂತ. ಹಂಗಾಗಿ ಕಿಸಿಂದ ಇಲ್ಲಿ ಬಂದ ನಮ್ಮ ಸಣ್ಣವ್ರೆ ನಾವು ನೇವದಿ ಹಿಡ್ಲಿಕ್ಕಿದ್ದೇವೆ ಈ ದೇವರಿಗಂತೂ. ಆ ಸೈಡ ಎಲ್ಲ ಕಡೆದ ಅವರು ಇನ್ನೊಬ್ಬರು ಸಣ್ಣವರು ನೇವದಿ ಹಿಡ್ಕೊಂಬಂದಿದ್ರು. ಯಾರ್ಯಾರು ಊರಾಗ ಯಾರ್ಯಾರು ದೇವರಿಗೆ ಯಾವ ಥರ ಪೂಜೆ ಮಾಡ್ತಾರೆ, ಯಾವ ಥರ ಮಾಡಿರ್ತಾರೆ ಆ ಥರನೇ ಮಾಡಿರ್ತಾರೆ. ಈ ಸೈಡಂತೂ ಈ ಥರ ನಸುಕ್ನಾಗೆ ನೇವದಿ ಹಿಡಿದಿರ್ತಾರೆ. ಮತ್ತು ಕಡುಬ ಅನ್ನ ಮತ್ತು ಬಾಳಿಕೆ ಅದು ಮಾಡಿ ಹಂಗಾಗಿ ಕಿಸಿಂದ ಎಲ್ಲ ಪೂಜೆ ಅಂತೂ ಮುಗೀತ್ರಿ. ಇವಾಗ ದೇವ್ರದ್ದು ಒಂದು ಫೋಟೋ ತೊಗೊಂಡಿದ್ದು ನಮ್ಮ ಬಾಗು ಅದು ಎಲ್ಲರೂ ಬಂದಿದ್ರಿ. ಊರ್ಲಿಂತಂತೂ ಎಲ್ಲರೂ ನಮ್ಮ ಸಣ್ಣ ಅದು ಬಂದಿದ್ದರು. ನಮ್ಮ ಕಾವೇರಿಗಳ ಮಮ್ಮಿ ಅದು ಎಲ್ಲರೂ ಬಂದಿದ್ದರು. ಅದ್ರಾಗ ನಮ್ಮ ಜಟ್ಟಿಂದ ಭಾಳಷ್ಟೇ ಕಿರಿಕಿರಿ. ಇಲ್ಲಿ ಬಾಗು ಮತ್ತು ನಮ್ಮ ಸಣ್ಣವರು ಇಬ್ಬರು ಬಂದಿದ್ರಿ. ಯಾಕಂದರೆ ನಮ್ಮ ಕಾವೇರಿ ಅದೇನೋ ಬಂದಿದ್ದಿಲ್ಲ, ಅವರೇ ಇಷ್ಟ ಬಂದಿದ್ದರು. ಇವಾಗ ನೇವದಿ ಹಿಡಿಯೋದು ಎಲ್ಲ ಆಗಿತ್ತು. ಇವರಿಬ್ಬರು ಅಂತೂ ಆಟ ಆಡಕತ್ತಿದ್ರು.
ಇಲ್ಲಂತೂ ಇವಳು ಅಂತೂ ನಮ್ಮ ತಂಗಿ ಮಗಳು ಇದ್ದಿದ್ದಾಳೆ ರೀ. ನೋಡೋಕ್ಕಂತೂ ಭಾಳಷ್ಟು ಮುದ್ದಾಗಿ ಇದ್ದಿದ್ದಳು. ಯಾರು ತೊಗೋತೀರಿ ಅವ್ರ ಬಲ್ಯಾಗ ಬಂದಿರ್ತಿದ್ದಳು. ಹಂಗಾಗಿ ಕೇಸಿಂದ ಇವಾಗ ಈ ವಿಡಿಯೋ ಅಂತೂ